ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಪ್ಪಿತಪ್ಪಿ 90,000 ಹಾಕಿದ್ನಲ್ಲ, ಅವ ಹೆಂಗ ಸರಿ ಫೋನ್ ಮಾಡ್ಬಿಟ್ಟು ದುಡ್ಡಾರ ಇಸ್ಕೊಂಡ್ಲ. ಅಣ್ಣ ಅಣ್ಣ ನಿನ್ನೆ ಅಪ್ಪಿತಪ್ಪಿ 90,000 ನಿಮ್ಮ ಅಕೌಂಟಿಗೆ ಹಾಕ್ಬಿಟ್ಟೆ. ಅದು ವಾಪಸ್ ಕಳ್ಸಕ್ಕಾಗತ್ತಾ? ಬಂದಿರೋ ದುಡ್ಡನ್ನ ವಾಪಸ್ ಕೊಡೋಕ್ಕೆ ನಾನೇನು ದಡ್ಡನ? ನೀನು ಹಾಕ್ಸಿದ ದುಡ್ಡು ಈಗಾಗಲೇ ನನ್ನ ಸಾಲ ತೀರ್ಸಾಗ ಹೋಯ್ತು. ನನ್ನ ಅಕೌಂಟೇ ಬ್ಲಾಕ್ ಮಾಡಿಸಿದ್ರು ನಿನಗೆ ಒಂದು ನಯ ಪೈಸೆ ಸಿಗಲ್ಲ. ಅಯ್ಯೋ ದೇವ್ರೆ, ಏನಪ್ಪ ಮಾಡಲಿ? ಆ ಭಾವ ನೋಡಿದ್ರೆ ಫೋಟೋ ಡಿಲೀಟ್ ಮಾಡಿಬಿಟ್ಟ. ಈಗ ಈ ಹಾಲ್ ಮಾರೋಳು ನನ್ನ ಡಿಲೀಟ್ ಮಾಡ್ಬಿಡ್ತಾಳೆ ಅಷ್ಟೇ. ಏನು ಮಾಡಲಿ? ಒಂದು ಕೆಲಸ ಮಾಡ್ತೀರಿ, ನಾನೇ ಆ ಪದ್ಮನಾಭ ಅನಂತ ಶಯನ ಯಾರೋ ಜೊತೆಗೆ ಮಾತಾಡ್ತಾ ಇರೋದನ್ನ ಒಂದು ಫೋಟೋ ತೆಗೆದು ಕಳಿಸ್ಬಿಡ್ತೀನಿ. ನಂಬಿಡ್ತಾಳ ವಿಜಯಾಂಬಿಕಾ? ಏನು ಮಾಡ್ಲಪ್ಪ ನಾನು? ಯೋಚನೆ ಮಾಡೋಕ್ಕಂತ ಯೋಚನೆ ಮಾಡು. ಈ ಸೀರಿಯಲ್ಲು ಸಿನಿಮಾಗಳಲ್ಲಿ ಡಿಲೀಟ್ ಆಗಿರೋ ಫೋಟೋಗಳನ್ನ ವಾಪಸ್ ತಗೋತಾರಲ್ಲ, ಹಂಗೆ ಮಾಡ್ಬೋದಾ? ಆದರೆ ಯಾರನ್ನು ಕೇಳೋದು? ನಮಸ್ತೆ ಮೇಡಮ್ ಅವರೇ. ನಮಸ್ಕಾರ. ಏನು ಇವತ್ತು ಎಷ್ಟೊಂದು ಖುಷಿಯಾಗಿದ್ದೀರಾ? ಹಂಗೆ ಕಾಣಿಸ್ತಿದ್ದೀನ? ಹೌದು ಮೇಡಮ್ರೆ, ಭಾಳ ಖುಷಿಯಾಗಿದ್ದೀನಿ ಇವತ್ತು. ಮೇಡಮ್, ಈ ಅಂದವಾದ ಮುಖದ ಒಂದು ಚಂದವಾದ ಫೋಟೋವನ್ನು ತೆಗೆದಿದ್ದೆ. ಅದು ಎಲ್ಲೋ ಅಪ್ಪಿತಪ್ಪಿ ಡಿಲೀಟ್ ಆಗೋಯ್ತು. ಆ ಫೋಟೋನ ವಾಪಸ್ ತಕ್ಕೊಳ್ಳೋದು ಹೆಂಗೆ ಮೇಡಮ್ ಅವರೇ? ಹೋ, ಅದಾ? ಫೋನಲ್ಲಿ ರೀಸೈಕಲ್ ಬಿನ್ ಅಥವಾ ಡಿಲೀಟೆಡ್ ಪಿಕ್ಚರ್ಸ್ ಅಂತ ಇರುತ್ತೆ, ಅದ್ರಲ್ಲಿ ನೋಡಿ ಇರುತ್ತೆ. ಹಂಗಂತೀರಾ? ಅದು ಹೆಂಗೆ ಒಂಚೂರು ತೋರಿಸ್ತೀರಾ? ಇಲ್ಲಿ ನೋಡಿ, ಡಿಲೀಟೆಡ್ ಪಿಕ್ಚರ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಹೋಗಿ ಈ ಥರ ಫೋಟೋ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ರೀಸ್ಟೋರ್ ಮಾಡಿ. ಈಗ ನಿಮ್ಮ ಗ್ಯಾಲರಿಯಲ್ಲಿ ಬಂತು. ಅಷ್ಟೇನಾ ಮೇಡಮ್ರೆ? ಥ್ಯಾಂಕ್ ಯು. ಬಂತು ನನ್ನ ಜೀವ ನನಗೆ ವಾಪಸ್ ಬಂತು. ಮೇಡಮ್ ಸಾಕು ಬಿಡಿ ಮೇಡಮ್. ಈ ಥರ ನೀವು ಕುಂಕುಮ ಇಟ್ಟು ತಲೆ ಬಾಚಿ ಸ್ಕೂಲ್ ಮಕ್ಕಳನ್ನ ಹೊರಗಡೆ ಕಳಿಸೋ ಥರ ಕಳಿಸ್ತಿದ್ದೀರಲ್ಲ. ನಿನ್ನ ಮಗುನೇ ಸುಬ್ಬು, ಬರೀ ಮಗು ಅಷ್ಟೇ ಅಲ್ಲ, ನನ್ನ ಪಾಲಿಗೆ ನಗು. ನೀನು ನಗ್ನಗ್ತಾ ಇದ್ರೆ ನಾನು ಖುಷಿಯಾಗಿರ್ತೀನಿ, ನೀನು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ. ಸುಬ್ಬು, ಅಪ್ಪ ಗ್ರೂಪಲ್ಲಿ ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಕಳಿಸಿದ್ದಾರೆ. ಓಹೋ, ಯಜಮಾನ್ರು ಗುಡ್ ಮಾರ್ನಿಂಗ್ ಹೇಳಿದ್ಮೇಲೆ ನಾನು ಹೇಳಲೇಬೇಕು. ಗುಡ್ ಮಾರ್ನಿಂಗ್ ಯಜಮಾನ್ರೇ. ಗುಡ್ ಮಾರ್ನಿಂಗ್ ಅಪ್ಪ.
ಅಪ್ಪಂಗೆ ಈ ಥರನೂ ಗುಡ್ ಮಾರ್ನಿಂಗ್ ಹೇಳ್ಬೋದು ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನನಗೆ ಇವಾಗ ಆಗ್ತಿರೋ ಖುಷಿಗೆ ನಾನು ನವಿಲಿನ ಕುಣಿಬೇಕು ಅಂತ ಅನ್ನಿಸ್ತಾ ಇದೆ. ಆದ್ರೆ ಏನು ಮಾಡೋದು, ನೀನು ನನ್ನ ಜೊತೆ ಕುಣಿಯಲ್ವಲ್ಲ? ಏನು ಮಾಡೋದು ಮೇಡಮ್, ನಮ್ಮಿಬ್ರು ಒಟ್ಟಿಗೆ ಇಷ್ಟೊತ್ತು ಬಿಟ್ಟಿದ್ದಾರಲ್ಲ, ಅದೇ ಖುಷಿ ವಿಚಾರ. ಗಂಡ ಹೆಂಡತಿ ಒಟ್ಟಿಗೆ ಇರೋದಕ್ಕೂ ಇಷ್ಟೆಲ್ಲ ಅಡ್ಡಿ ಆತಂಕ. ಆದರೆ ಇದು ಸ್ವಲ್ಪ ಹೊತ್ತಾದರೂ ನಿನ್ನ ಜೊತೆ ಸಿಕ್ತಲ್ಲ, ನನಗದೇ ಖುಷಿ. ನಾನು ಮಾತ್ರ ಖುಷಿಯಾಗಿದ್ದೀನಿ, ನೀನು ಯಾಕೆ ನಗ್ತಾ ಇಲ್ಲ ಸುಬ್ಬು? ನಗು ನಗು ನಗು. ಮೇಡಮ್ ಮೇಡಮ್ ಸುಮ್ಮನಿರಿ ಮೇಡಮ್, ನೀವು ಹಿಂಗೆ ಕಚ್ಚಿಗಳು ಕೊಡ್ತೀರಿ, ಜೋರ ನಗ್ಬಿಡ್ತೀನಿ, ಸುಮ್ಮನಿರಿ. ಅಯ್ಯೋ ಮೇಡಮ್ ಮೇಡಮ್ ಎಷ್ಟು ಜೋರಾಗಿ ನಗ್ತೀನಿ ನೋಡೋಣ. ಮೇಡಮ್ ಸುಮ್ಮನಿರಿ ಮೇಡಮ್. ಮೇಡಮ್ ಕಾಂತ ಮತ್ತೆ ಬಂದ್ಬಿಡ್ತಾರೆ, ಸುಮ್ಮನಿರಿ ಮೇಡಮ್. ಯಾರು ಬಂದ್ರೇನು, ನಾನು ನಗಿಸ್ತಾ ಇದ್ದೀನಿ ಅಷ್ಟೇ, ಇನ್ನು ಮುದ್ದು ಮಾಡ್ತಿಲ್ವಲ್ಲ. ಮುದ್ದು ಮಾಡಿದ್ರು ಪರವಾಗಿಲ್ಲ ಮೇಡಮ್. ಹೌದಾ, ಸರಿ ಹಾಗಾದ್ರೆ ತಗೋ. ಸುಬ್ಬು, ಅದು ಪರವಾಗಿಲ್ಲ ಇಷ್ಟರಲ್ಲೇ ಇದ್ರೆ ಏನೂ ತೊಂದರೆ ಇಲ್ಲ. ಇದೆಲ್ಲ ಓಕೆ, ಇದನ್ನ ದಾಟಿ ಏನೂ ಆಗದಿದ್ರೆ ಸಾಕು. ಅಯ್ಯೋ ಮಾವ, ಆ ಥರ ಏನಿಲ್ಲ. ಅದು ಇವ್ರ ಕೆಲ್ಸಕ್ಕೆ ಹೊರಡ್ತಾ ಇದ್ರಲ್ಲ, ಅದಕ್ಕೆ ನಾನು ಇವ್ರ ತಲೆ ಬಚ್ತಾ ಇದ್ದೆ ಅಷ್ಟೇ. ಹೌದಮ್ಮ, ಸುಬ್ಬು ತಲೆ ಚೆನ್ನಾಗಾಗಿದೆ. ಸರಿ ಹಾಗಾದ್ರೆ ಹುಷಾರಾಗಿ ಹೋಗ್ಬಿಟ್ಪಾ. ಅಪ್ಪ, ತಮಗೆ ಹೊತ್ತು ಗೊತ್ತು ಸಮಯ ಸಂದರ್ಭ ಏನು ಇಲ್ವೋ? ಲೋ ಮಗನೇ, ಇದೆಲ್ಲ ಆಡಿ ನೋಡಿ ದಾಟಿ ಬಂದಿರೋ ನಾನು. 3 ತಿಂಗಳು 3 ಮಾರು ದೂರ ಇರಪ್ಪ. ಆಯ್ತಪ್ಪ, ಆದರೆ ತಾವು ಬೆಳಿಗ್ಗೆ ನಮ್ಮ ರೂಮಿಗೆ ಬಂದಿರೋದಕ್ಕೆ ಕಾರಣ ಏನಪ್ಪ? ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಯ್ತು ಕಣ. ನೆನ್ನೆ ನಂದಿನಮ್ಮವ್ರನ್ನ ಭೇಟಿ ಮಾಡಕ್ಕೆ ಹೋಗಿದ್ದೆ. ಹೌದಾ? ನಂದಿನಮ್ಮವ್ರು ಏನಂದ್ರು? ಹೇಗಿದ್ದಾರೆ ಅವರು? ಆ ವಿಜಯಾಂಬಿಕಾ ಏನೋ ಪಿತೂರಿ ಮಾಡ್ತಾ ಇದ್ದಾಳಂತ ಅನಿಸ್ತಿದೆ ಕಣೋ. ಯಾಕೋ ಗೊತ್ತಿಲ್ಲ, ಅವ್ರನ್ನ ಆ ಜಾಗದಲ್ಲಿ ಇಡೋದು ಸೇಫ್ ಅಲ್ಲ ಅನಿಸ್ತಾ ಇದೆ ಕಣೋ. ಸರಿ, ಹಾಗಿದ್ರೆ ಯೋಚನೆ ಮಾಡಬೇಡ, ಅದಕ್ಕೆ ನಾವು ಬೇರೆ ಏನಾದರೂ ದಾರಿ ಹುಡ್ಕೋಣ. ವಿಜಯಾಂಬಿಕಾಗೆ ಶ್ರಾವಣಿ ಮೇಡಮ್ ಅಂದರೆ ಹೊಟ್ಟೆ ಎಲ್ಲ ಉರ್ದೋಗುತ್ತೆ. ಶ್ರಾವಣಿ ಮೇಡಮ್ ಬಗ್ಗೆ ಯಜಮಾನ್ರ ಕೋಪ ಬರೋ ಥರ ಏನೇನೋ ಹೇಳ್ಬಿಟ್ಟಿದ್ದಾಳೆ. ನಾನು ಬಿಡ್ತೀನಾ? ಲೈಟಾಗಿ ಹಾಗೆ ಒಂದು ಪಂಚ್ ಕೊಟ್ಬಿಟ್ಟು ಬಂದಿದ್ದೀನಿ. ಸರಿ, ಅದೇನೇ ಇರಲಿ, ಇವತ್ತು ನಾನು ಮತ್ತೆ ನಂದಿನಮ್ಮವ್ರನ್ನ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅವ್ರನ್ನ ಅಲ್ಲೇ ಇರಿಸೋದು ಅಥವಾ ಬೇರೆ ಕಡೆ ಶಿಫ್ಟ್ ಮಾಡಿಸೋದು ಪರಿಸ್ಥಿತಿ ನೋಡ್ಕೊಂಡು ಯೋಚನೆ ಮಾಡ್ತೀನಿ. ನಂದಿನಮ್ಮವ್ರನ್ನ ಒಂದು ಮಾತು ಕೇಳಿ ಆಮೇಲೆ ನಿರ್ಧಾರ ಮಾಡ್ತೀನಿ. ಸರಿನಪ್ಪ, ಹಾಗೆ ಆಗಲಿ. ಏನಿದ್ರು ನನ್ನ ಹತ್ರ ಹೇಳು, ಆಯಿತಾ? ಆಗ್ಲಪ್ಪ.